ಅಲ್ಲಿ ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಮಾನ್ಯುಮೆಂಟ್ ಇವೆ. ಇವು ಹಂಪಿ ಹೋದರೆ ಸಿಕ್ಕಾಪಟ್ಟೆ ದೇವಾಲಯಗಳು, ಈ ಕಡೆ ಬಂದರೆ ಇಸ್ಲಾಮಿಕ್ ಮಾನ್ಯುಮೆಂಟ್ಗಳು. ಹಿಂದೂ ರಾಜ ಇದ್ದರೆ ಆತ ಟೆಂಪಲ್ ಕಟ್ತಾನೆ ಅಥವಾ ಪ್ಯಾಲೇಸ್ ಕಟ್ತಾನೆ. ಆತ ಮುಸ್ಲಿಂ ರಾಜ ಇದ್ರೆ ಏನು ಮಾಡ್ತಾನೆ, ತನ್ನ ಸಮಾಧಿಗೋಸ್ಕರ ತುಂಬ ಡಿಫ್ರೆನ್ಸ್ ಕೊಡ್ತಾನೆ. ಮರನೆ ಕೆ ಬಾದ್ ಮೇರಾ ಕಬರ್ ದುನಿಯಾ ಮೇ ಕೊಯ್ ದೇಖೆ. ಸತ್ ಮೇಲೆ ಕೂಡ ನನ್ನ ಸಮಾಧಿ ಯಾರು ನೋಡಲಿ ಅನ್ನೋದು ಆಸೆ ಇತ್ತು ಅವನಿಗೆ, ಗೊತ್ತಿಲ್ಲ. ತಾಜ್ ಮೇಲೆ ಕೂಡ ಸಮಾಧಿ, ಇದು ಕೂಡ ಸಮಾಧಿನೇ, ಇದು ಕೂಡ ಸಮಾಧಿ. ಇದಕ್ಕೇನು ಕರೀತಾರೆ, ಇಬ್ರಾಹಿಂ ರೌಜಾ, ನಾಟ್ ರೋಜಾ. ಇಂಡಿಯನ್ ಉರ್ದು ಭಾಷೆಯಲ್ಲಿ ರೋಜಾ ಅಂದರೆ ಉಪವಾಸ. ರಂಜಾನ್ ದಿನದಲ್ಲಿ ರೋಜಾ ತಿನ್ನೋದು ಆಚರಿಸ್ತಾರೆ. ಅದು ROZA, ಬಟ್ ದಿಸ್ ನೇಷನ್ ರೌಜಾ ROUZA. ಇರಾನಿ ಭಾಷೆಯಲ್ಲಿ, ಇವರ ಭಾಷೆ ಅದು ಪರ್ಷಿಯನ್. ಇವರ ಭಾಷೆಯಲ್ಲಿ ಸಮಾಧಿಗೆ ರೌಜಾ ಅಂತ ಕರೀತಾರೆ. ಅಂದ್ರೆ ಇವ್ರ ಹೆಸರು ಇಬ್ರಾಹಿಂ ಆದರ್ಶ. ಇವ್ರು ಕಟ್ಟಿದ್ದು ಸಮಾಧಿ ಯಾರಿಗೋಸ್ಕರ, ತನ್ನ ಇದು ಫ್ಯಾಮಿಲಿಗೋಸ್ಕರ. ಬಟ್ ಆಕ್ಚುಲ್ ಅವ್ನು ಕಟ್ಟಿದ್ದು ತನ್ನ ಹೆಂಡತಿ ತಾಜ್ ಸುಲ್ತಾನಗೋಸ್ಕರ. ಇದನ್ನ ಆಕ್ಚುಲಿ ಇವರು ಹೆಸರು ಇಬ್ರಾಹಿಂ ಆದರ್ಶ, ಇವರು ಫಾದರ್ ಆಫ್ ಮೊಹಮ್ಮದ್ ಆದರ್ಶ. ಗೋಲ್ ಗುಂಬಜು 7ನೇ ಅರಸ, ಇವರು 6ನೇ ಅರಸ. ಇವರನ್ನ ವಿಶ್ವಗುರು ಅಂತ ಕರೀತಾರೆ. ಓಕೆ, ನೀವು ಕರ್ನಾಟಕದಲ್ಲಿ ವಿಶ್ವಗುರು ಅಂತ ಯಾರನ್ನ ಕರಿತೀರಿ? ಬಸವಣ್ಣ ಕರಿತೀರಿ. ಈಗ ಅವ್ರ ಪೊಯಿಟ್ರಿ ಇದ್ರು, ಸಂತ ಸೂಫಿ ರಾಜ ಕರಿತೀರಿ. ಬಟ್ ಇವರನ್ನ ಯಾಕೆ ಕರೀತಾರೆ ವಿಶ್ವಗುರು ಅಂತ? ಯಾಕಂದ್ರೆ ಇವರು ಆಗ 9 ರಾಜರಲ್ಲಿ ತುಂಬಾ ಸೂಫಿ ಕಿಂಗ್, ಬಹಳ ಸಿಂಪಲ್ ರಾಜ, ಬಹಳ ಸಂತ ರಾಜ. ಇವನು ಹೈಟು ಆಡಿ ಎಂಟಿತ್ತು, ತುಂಬ ಸ್ಮಾರ್ಟ್ ಹ್ಯಾಂಡೆಡ್. ಇವರು ಪೊಯಿಟ್ರಿ ಇದ್ರು, ಕತೆ ಗುಲ್ಜಾರ್ ಬುಕ್ಸು ಬರೆದಿದ್ದಾರೆ. ಇವರ ಗುರುಗಳು ಯಾರಂದ್ರೆ ಬ್ರಾಹ್ಮಣರು, ರುಕ್ಮಾಂಗದ ಪಂಡಿತರು. ಗುರು ಬ್ರಾಹ್ಮಣದೇವರಿಗೆ ರುದ್ರ, ಹೋಮ, ನವಗ್ರಹ ಎಲ್ಲ ಬರ್ತಾ ಇರ್ತಂತೆ. 7 ಭಾಷೆ ಉಳ್ಳವರು. ಇವರ ಅಸಿಸ್ಟೆಂಟ್ PA ಯಾರಂದ್ರೆ ಶಹಾಜಿ ಭೋಸ್ಲೆ. ಯಾರು ಶಹಾಜಿ ಭೋಸ್ಲೆ? ಛತ್ರಪತಿ ಶಿವಾಜಿ ತಂದೆ ಶಹಾಜಿ ಭೋಸ್ಲೆ. ಇವರ ಪ್ರಧಾನಮಂತ್ರಿ, ಬಿಜಾಪುರ ಪ್ರಧಾನಮಂತ್ರಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಇವರು ತುಂಬಾ ಲಿಬ್ರಲ್ ಮನುಷ್ಯ ಅಂತ ಗೊತ್ತಾಗುತ್ತೆ. ಇವ್ರ ಕೂಡ ಎಲ್ಲರೂ ಇದ್ರು, ಆದರೆ ಅವ್ರ ಹಿಂದೂ ಮುಸ್ಲಿಂ ಭೇದಭಾವ ಇರಲಿಲ್ಲ. ಮೇಲಾಗಿ ಶಿಯಾಸ್ ವೆರಿ ಲಿಬ್ರಲ್, ಸೋನಿ ವೆರಿ ಖಟ್ಟರ್. ಮುಘಲ್ಸ್, ದಿಲ್ಲಿ ಸುಲ್ತಾನ್ಗೆ ಇವ್ರಿಗೆ ಅಂತಾರೆ ಬಹುಮನಿ ಶಾಹಿ ಅಂತಾರೆ. ಬಹು ಅಂದರೆ 5, ಭಾಳ ಅದಾರೆ. ಎಷ್ಟು 5 ಮಂದಿ. ಬಿಜಾಪುರ, ಬೀದರ್, ಗುಲ್ಬರ್ಗ, ಹೈದರಾಬಾದ್, ಬಿರಾರ್. ಕುತುಬ್ ಶಾಹಿ, ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬಿರಾರ್ ಶಾಹಿ ಮತ್ತು ಬೀದರ್ ಬರೋ ಶಾಹಿ. 5 ಮಂದಿ ಶಾಹಿ. ಬಟ್ ಇಲ್ಲ ಪ್ರಾಪರ್ಸ್ ಇರಾನ್ದವರು, ಎಲ್ಲ ರಿಲೇಟಿವ್ಸ್. ಅದಕ್ಕೆ ಗೋಲ್ಕೊಂಡ ಹೈದರಾಬಾದ್ನ ಕೂಡ ಕ್ಲಾಪಿಂಗ್ ಸೌಂಡ್. ಅದು ತುಂಬ ಸೌಂಡ್ ಬಗ್ಗೆ ಮತ್ತು ವಾಟರ್ ಬಗ್ಗೆ ತುಂಬ ಡೀಪ್ ನಾಲೆಜ್ ಇತ್ತು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಬಿಜಾಪುರ ಡ್ರೈ ಸಿಕ್ಕಿದ್ರು ಕೂಡ ಗ್ರಾವಿಟಿ ಮುಖಾಂತರ ನೀರು ಸಪ್ಲೈ ಮಾಡಿದ್ದಾರೆ. ಬಿಜಾಪುರ ಎಷ್ಟು ಕಟ್ಟಿದ ಬಾವಿಗಳು ಇನ್ನೂ ಬತ್ತಿ ಹೋಗಿಲ್ಲ. ಬಟ್ ಬಿಜಾಪುರದಲ್ಲಿ ಹೆಚ್ಚು ಮಳೆ ಆಗಲ್ಲ. ಬಟ್ ಇವ್ರ ಕಟ್ಟಿದ ಬಾವಿ ಇನ್ನೂ ವಾಟ್ರು ಫುಲ್ ಇದೆ. ಯಾಕಂದ್ರಿ ಆ ಬಾವಿ ಪಕ್ಕ ನೀವು ಬಾವಿ ಹಡ್ಡಿ, ನಿಮ್ಮ ಬಾವಿ ಒಂದೇ ವರ್ಷದಲ್ಲಿ ಡ್ರೈ ಆಗತ್ತೆ. ಬಟ್ ರಾಜನ ಬಾವಿ ಇನ್ನೂವರೆಗೂ ಡ್ರೈ ಆಗಿಲ್ಲ. 2 ವರ್ಷ ಇದೆ, ಇನ್ನೂ ನೀರು ಫುಲ್ ಇದೆ. ಅದರಲ್ಲಿ ತುಂಬ ದೊಡ್ಡ ಬಾವಿ ಬಿಜಾಪುರದಲ್ಲಿ ಯಾವಪ್ಪ ಅಂದರೆ ತಾಜ್ ಬಾಡಿ. ಯಾರು ತಾಜ್ ಬಾಡಿ ಅಂದರೆ ಇವರೇ. ತಾಜ್ ಸುಲ್ತಾನ್ ಹೆಸರಲ್ಲಿ ರಾಜ, ಅವಳ ಹೆಸರು ಒಂದು ಬಾವಿ ಕಟ್ಟಿದ್ದಾರೆ. ಅದು ಭಾರತದ ಅತಿ ದೊಡ್ಡ ಬಾವಿ ಅಂತ ಹೇಳ್ತಾರೆ, ದ ಬಿಗ್ಗೆಸ್ಟ್ ಸ್ಟೆಪ್ ವೆಲ್. ಅದಕ್ಕೆ ತಳಪಾಯ ಸಿಕ್ಕಿಲ್ಲ. ಸರ್ಕಾರ 70 ಅಡಿ ಹೋಗಿದ್ದಾರೆ, ಇನ್ನೂ ಅದಕ್ಕೆ ತ್ರಾಸ ಸಿಗ್ತಾ ಇಲ್ಲ. ಅದಕ್ಕೆ 8 ಕೋಟಿ ಗೌರ್ಮೆಂಟ್ ಕೊಟ್ಟು ಟಾಟಾ ಕಂಪ್ನಿಗೆ ಒಪ್ಪಿಸಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಜಾಪುರ ಗಣಪತಿ ಎಲ್ಲ ಅದರಲ್ಲೇ ವಿಸರ್ಜನೆ ಮಾಡ್ತಾ ಇರೋದು. ಬ್ಯಾನ್ ಮಾಡಿಬಿಟ್ಟು ಬಾವಿ ಉಳಿಸ್ರಿ, ನೀರು ಯುಟಿಲೈಸ್ ಮಾಡಿ ಅಂತ ಕೆಲಸ ಕೊಟ್ಟಿದೆ. ಓಕೆ, ಇವರು ಕಟ್ಟಿದ್ದು ಉದ್ದೇಶ ಸಮಾಧಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ. ಇದನ್ನು ನೋಡಲಿಕ್ಕೆ ಶಹಜಾನು ಒಬ್ಬ ಆಗ್ರಾದಿಂದ ಗೆಸ್ಟ್ ಕಳಿಸಿದಂತೆ. ನೋಡ್ಕೊಂಡ್ಬಂದು ಇಬ್ರಾಹಿಂ ಭಾಳ ತಾರೀಫ್ ಮಾಡತ್ತಾರ. ಆ ಗೆಸ್ಟ್ ಗೇಟಿಗೆ ಬಂದು ಇವ್ರು ನೋಡಿ ಪೇಂಟ್ ಮಾಡಿ ತೋರಿಸಿದಾಗ ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ನಾನು ಕಟ್ಟಬೇಕಾ, ಇದು ನೋಡಿ ಇಂಪ್ರೆಸ್ ಆಗಿ 8 ವರ್ಷ ಆದಮೇಲೆ ಶಹಜಾನ್ ತಾಜ್ ಮಹಲ್ ಕಟ್ಟಿದಂತೆ. ದಿಸ್ ಬಿಲ್ಡಿಂಗ್ ಇಂಪ್ರೆಸಿವ್ ಆಫ್ ತಾಜ್ ಮಹಲ್. ಯಾವ ಥರ ಔರಂಗಾಬಾದ್ನಲ್ಲಿದೆ ಬಿಬಿಕಾ ಮಕ್ಬರ ಅಂತ ನೋಡೋದು. ಇಲ್ಲೇನಿದೆ ನೋಡಲಿಕ್ಕೆ 3 ಪಾರ್ಟ್ ಬಿಲ್ಡಿಂಗ್ ಇವೆ. ಆ ಕಡೆ ಮಸೀದಿ, ಈ ಕಡೆ ಸಮಾಧಿ. ಸಮಾಧಿ ಸ್ಕ್ವೇರ್ ಆಕಾರ, ಮಸೀದಿ ರೆಕ್ಟಾಂಗ್ಲರು. ಇದು ಮುಂದೆ ಚಾರ್ಮಿನಾರ್ ಪೇಟ್, ಅಂದರೆ ರಾಜ ವೆಲ್ಕಮ್ ಗೇಟ್. ರಾಜ ಎಂಟ್ರಿ ಆದರೆ ಅದೇ ಡ್ರಮ್ ನಗರ ಬಾಸ್ಲಿಕ್ಕೆ. ಸೈಡ್ನಲ್ಲಿ ಸೋಲ್ಜರ್ಸ್ ರೆಸ್ಟ್ ರೂಮ್ಸ್ ಇದೆ, ಅತಿಥಿ ಗೃಹಗಳಿವೆ. ಸೋಲ್ಜರ್ಸ್ ರೆಸ್ಟ್ ರೂಮ್ ಇದೆ, ಕಿಚನ್ ರೂಮ್ ಇದೆ. ಬಟ್ ಇದು ಅರಮನೆ ಅಲ್ಲ. ಓಕೆ, ಹಾಗಾಗಿ ಇವ್ರ ಪ್ಲ್ಯಾನ್ ಯಾವ ಥರ ಇತ್ತು? ಯಾರಾದರೂ ಮಸೀದಿ ಒಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಜಾ ಮಾಡಿದರೆ, ಅಜಾ ಸೌಂಡು ನನ್ನ ಸಮಾಧಿಯಲ್ಲಿ ಕೇಳಬೇಕು. ಓ ಮೈ ಗಾಡ್, ಗೋಲ್ ಗುಂಬಜು ಒಂದೇ ಡೋಮ್ ಇದೆ, ಒಳಗೆ ಸೌಂಡು ಟ್ರಾವೆಲ್ ಆಗ್ಬೋದು. ನಮಗೆ ಡೋಮ್ ತೋರಿಸಿದ್ವಿ ಯಾಕಂದರೆ. ಬಟ್ ಇವೆರಡು ಬಿಲ್ಡಿಂಗು ಸಪ್ರೇಟು. ಆಮೇಲೆ 250 ಅಡಿ ಡಿಸ್ಟೆನ್ಸು, 250 ಫೀಟ್ ಡಿಸ್ಟೆನ್ಸು ಬೇರೆ ಬೇರೆ ಬಿಲ್ಡಿಂಗ್ಗಳು. ಈ ಸೌಂಡು ಕಟ್ಟಡದು ಆ ಸೌಂಡಲ್ಲಿ ಹೋಗುತ್ತಾ, ಅದನ್ನು ನಾನು ಡೆಮೋ ಒಳಗಡೆ ತೋರಿಸ್ತೇನೆ.
ಇಲ್ಲಿ ಕಟಿಂಗ್ ಕಾರ್ವಿಂಗ್ ಸಖತ್ತಾಗಿದೆ. ಗೋಲ್ಮುಜ್ ವೆರಿ ಸಿಂಪಲ್ ಡಿಸೈನ್, ತುಂಬ ಬಿಗ್ ಇದೆಯಲ್ಲ. ಇಲ್ಲಿ ತುಂಬ ಸಖತ್ತಾಗಿ ವರ್ಕ್ ಮಾಡಲಾಗಿದೆ. ಎಲ್ಲ ಕಲ್ಲಲ್ಲೇ ಮಾಡಿದ್ದಾರೆ, ಕಟ್ಟಿಗೆ ಲೇರೀಸು ಮಾಡಲಿಲ್ಲ. ಆಮೇಲೆ ಅಲ್ಲೊಂದು ಕಲ್ಲಿನ ಸರಪಳಿ ಇದೆ, ಇವು ಮೇಡ್ ಬೈ ಸಿಂಗಲ್ ಸ್ಟೋನ್ ಚೈನ್. ನೀವು ಶೃಂಗೇರಿಯಲ್ಲಿ ನೋಡಿರ್ಬೋದು ಶಾರದನ್ ದೇವಸ್ಥಾನದಲ್ಲಿ. ಆ ಸ್ಟೋನ್ ಚೈನ್ ಎಷ್ಟು ವೇಟ್ ಇದೆ ಅಂದರೆ 300 kg ಇದೆ. ನೀವು ಒಂದು ಕಲ್ಲು ತೆಗಿತೀರಾ, ಕಲ್ಲಲ್ಲಿ ರಿಂಗ್ ಮಾಡ್ತೀರಾ, ಆ ರಿಂಗು ಅದರಲ್ಲೇ ಮತ್ತೆ ನೀವು ಒಂದು ಕಲ್ಲನ್ನು ರಿಂಗ್ ಮಾಡಬೇಕು. ಬೇರೆ ಬೇರೆ ಕಲ್ಲ ಅದೇ ಒಂದು ಸ್ಟೋನಲ್ಲಿ ಎಲ್ಲ ಕೆಲಸ ಮಾಡ್ತಾ ಹೋಗ್ಬೇಕು, ಬೇರೆ ಬೇರೆ ಸ್ಟೋನ್ ಅಲ್ಲ. ಬಟ್ ಹಾರ್ಡ್ ವರ್ಕ್, ನೋಡೋದು ಭಾಳ ಈಸಿ, ಮಾಡೋದು ತುಂಬ. ಅದನ್ನು ನೀವು ಮ್ಯೂಸಿಯಂ ನೋಡಿದಿಲ್ಲ, ಚಿಕ್ಕ ಸ್ಟೋನ್ ಚೈನ್, ಇದು ಬಿಗ್ ಸ್ಟೋನ್ ಚೈನ್. ಏನು ನೋಡಿದೆ ಮ್ಯೂಸಿಯಮಲ್ಲಿ? ತಲವಾರು ನೋಡಿದೆ, ತಲವಾರು ಎಷ್ಟಿದು? 11.5 kg. ಯಾರು ತಲವಾರದು? ಅಫ್ಜಲ್ ಖಾನ್, ಇಲ್ಲಿಯ ಸೇನಾಪತಿ, ಅವನ ತಲವಾರು. ಅದೇ ಶಿವಾಜಿ ಅವರು ಎದೆ ಹರಿತಾರಲ್ಲ ಅಫ್ಜಲ್ ಖಾನ್ಗೆ, ಅವನದೇ ಅದು ತಲವಾರು. ಇವೆಲ್ಲ ಯಾರು ಯುದ್ಧದವರಲ್ಲ, ಇವರು ಸಂಗೀತ ಪ್ರಿಯರು, ಇವರು ಸಂತರು. ಅವ ರಾಜ ಡ್ಯಾನ್ಸರ್ ರಂಬಾರು ಡ್ಯಾನ್ಸ್ ಮಾಡ್ಕೊಂಡು ಸುಮ್ಮನೆ ಇರೋನು. ಯುದ್ಧ ಯಾಕೆ ಮಾಡಿದ್ರು? ಹಂಪಿ ಮೇಲೆ ತಾಳಿ ಕೊಟ್ಟು ಯುದ್ಧ ಮಾಡೋ ಕಾರಣ ದುಡ್ಡುಗೋಸ್ಕರ ಅಷ್ಟೇ. ಮೊದಲೇ ಇವ್ರ ಕ್ಲೋಸ್ ಫ್ರೆಂಡು, ಆದರೆ ಅಟ್ಯಾಕ್ ಮಾಡಿದ್ರು ದುಡ್ಡುಗೋಸ್ಕರ. ಇವರೊಬ್ಬರೇ ಅಲ್ಲ, ಬಿಜಾಪುರ, ಬೀದರ್, ಗುಲ್ಬರ್ಗ, ಹೈದರಾಬಾದ್ 5 ಮಂದಿ ಕೂಡಿದಾಗ ಅಟ್ಯಾಕ್ ಮಾಡಿದ್ರು. ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನು. ಏಕೆ? ಹಂಪಿ ತುಂಬ ಸ್ಟ್ರಾಂಗ್ ಕಿಂಗ್ಡಮ್. ಕೃಷ್ಣನಿಲ್ಲ ಅಂತ ಹೋದರು, ಅವ್ರು ಹೇಳಿದ್ರೆ ಅಳಿಯ ರಾಮರಾಯ ಅಷ್ಟಿಲ್ಲ ಸ್ಟ್ರಾಂಗ್ ಅಂತ ಹೋದರು. ಅದೇ ಕೃಷ್ಣನಿದ್ದರೆ ಇವ್ರು ಯಾರೂ ಇದಕ್ಕೆ ಹೋಗ್ತಾ ಇರಲಿಲ್ಲ. ದಿಲ್ಲಿಯವ್ರು ಬರ್ತಾ ಇರಲಿಲ್ಲ ಇವ್ರ ಕಡೆ, ಅಷ್ಟು ಭಯ ಪಡ್ತಿದ್ರು. ಕೃಷ್ಣದೇವರ ಅಷ್ಟು ಸ್ಟ್ರಾಂಗ್ ಹಿಸ್ಟ್ರಿ ಇದೆ. ಅಲ್ಲಿ ವಿಟ್ಲ ಟೆಂಪಲ್ ಮುಂದೆ ಹವಳರತ್ನವನ್ನು, ಈ ನಾವು ಹೆಂಗೆ ತರಕಾರಿ ಮಾರ್ಕೆಟ್ ಮಾಡ್ತೀವಲ್ಲ ಆ ಥರ ಅವರು ಹವಳರತ್ನ ಹಾಕುವಂಥ ಯುಗವಂತೂ ಹೋಯ್ತಂತೆ. ಅದಕ್ಕೆ ಸ್ವರ್ಣ ಯುಗ ಅಂತ ಇರ್ತಾರೆ. ಹಂಪಿ ದ ಹಿಸ್ಟ್ರಿ ಆಫ್ ಇನ್ ಇಂಡಿಯಾ ವೆರಿ ರಿಚೆಸ್ಟ್. ಬಟ್ ಅಲ್ಲಿ ಹಂಪಿ ಗೈಡ್ ಏನು ಮಾಡ್ತಾರೆ ನಿಮಗೆ? ಬಿಜಾಪುರ ಆದಿಶಯಗಳು ಹಂಪಿಯನ್ನು ಹಾಳು ಕೊಂಪೆ ಮಾಡಿದರು. ಸರಿಯಾದ ಮಾತು. ಇವರು ಮುಸಲ್ಮಾನರು ಬಂದು ಹಂಪಿಯ ಹಾಳು ಅಟ್ಯಾಕ್ ಮಾಡಿದರು ಅಂತ ಹೇಳ್ತಾರೆ. ಬಟ್ ಇವರು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು. ಇವರನ್ನ ಯಾರು ಅಟ್ಯಾಕ್ ಮಾಡಿದರು? ಔರಂಗಜೇಬ. ಇವು ಮುಸ್ಲಿಂ ಹಿಂದೂ ದೇವಸ್ಥಾನ ಮಾಡಿದ, ಮತ್ತು ಇವನು ಮುಸ್ಲಿಂ ತಾನೇ, ಔರಂಗಜೇಬ್ ಮುಸ್ಲಿಂ ತಾನೇ, ಮತ್ತು ಇವನ್ನ ಯಾಕೆ ಹೊಡೆದ? ಅಂದರೆ ಆ ಕಾಲದಲ್ಲಿ ಯಾರು ಹಿಂದೂ ಮುಸ್ಲಿಂ ಅನ್ನುವ ತಲೆಗೆಡಿಸುತ್ತಾ ಇರಲಿಲ್ಲ. ಇಸ್ಕಿ ಟೋಪಿ ಇಸ್ಕಿ ಸರ್, ಜೂಜ್ದಾವಹಿ ಸಿಕಂದ. ರಾಜ್ಯ ಗೆಲ್ಲುವ ಆಸೆ, ಪಾಲಿಟಿಕ್ಸ್ಗಳು ಕುರ್ಚಿ ಗೆಲ್ಲುವ ಆಸೆ. ಮೊದಲೇ ಹೇಳಿದ್ರೆ ಒಳ್ಳೆಯ ರಾಜ್ಯದ್ರು, ಕೆಟ್ಟ ರಾಜ್ಯದ್ರು. ಒಳ್ಳೆ ಪೊಲಿಟಿಕ್ಸ್ ಇದ್ದಾರೆ, ಕೆಟ್ಟ ಪೊಲಿಟಿಕ್ಸ್ ಇದ್ದಾರೆ. ಆಗು ಟ್ಯಾಕ್ಸು, ಈಗ ಓಕೆ. ಆ ಒಳಗಡೆ ಸೌಂಡ್ ಬರುತ್ತಾ ನೋಡೋಣ. ಆಮೇಲೆ ನಿಮ್ಮ ಪ್ರಕಾರ ಈ ಮಾನ್ಯುಮೆಂಟ್ ಈಗಿನ ಇತಿಹಾಸ ಏನಂತಾರೆ? ಯಾರಿಗೆ ಆಗ್ಬಿಟ್ಟೈತೆ ಒಂದೊಂದಕ್ಕೆ ಸಾಂಗ್ ಕೇಳಿದ್ರೆ ಎರಡು ಸೌಂಡ್ ಮಾಡಬಾರ್ದು ಅಂತ ಕಂಡ್ರ. ಇದು ಪೂರ್ಣ ಭಾರತೀಯ ಕಲೆ. ನಮ್ಮ ಹಿಂದೂ ಮಠಗಳಲ್ಲಿ ದೇವಾಲಯ ನೋಡ್ತಾ ಇರ್ತೀರ, ಏನು ದೇವಾಲಯ ಮಿಕ್ಸ್ ಮಾಡಿದ್ದಾರೆ ಅನ್ನೋ ಭಾವನೆ. ಬಟ್ ಆ್ಯಕ್ಚುಲ್ ಥಿಂಗ್ ಈಸ್ ಆ್ಯಕ್ಚುಲ್ ದ ಗುರು ಇಸ್ ಅ ಬ್ರಾಹ್ಮಣ ರುಕ್ಮಾಂಗದ ಪಂಡಿತರು. ಸೊ ಇವರು ರುದ್ರ, ಹೋಮ, ನವಗ್ರಹ, ಕಥೆ, ಗುಲ್ಜಾರ್ ಬುಕ್ಸು ಬರೆದ್ರು, ಪೊಯಿಟ್ರಿ ಇದ್ದರು, ಸಾಫ್ಟ್ ಇಂಜಿನಿಯರು. ಅದಕ್ಕೆ ಇವ್ರನ್ನ ಕಿಂಗ್ ಆಫ್ ನೇಮ್ ಇಸ್ ಇಬ್ರಾಹಿಂ ವಿಶ್ವಗುರು, ಜಗದ್ಗುರು ಕೂಡ ಅಂತ ಕರೆದ್ರು ಇವ್ರನ್ನ. ಓಕೆ, ಇಲ್ಲಿ ನೋಡ್ತಾ ಇರೋದು ಇದು ಪೂರ್ಣ ಭಾರತೀಯ ಶೈಲಿ. ಇದು ಪೂರ್ಣ ಕುರಾನ್ ಇನ್ಸ್ಕ್ರಿಪ್ಷನ್, ಕುರಾನ ವಾಕ್ಯವನ್ನು ಕಟ್ಟಡದ ಮೇಲೆ ಬರೆಯಲಾಗಿದೆ. ಕುರಾನೆ ಮೆಹಲ್ ಕೂಡ ಕುರಾನೆ ಮೆಹಲ್ ಇರ್ತಾರೆ. ಡೋರ್ ವೆರಿ ಸ್ಮಾಲ್ ಬಟ್ ಥಿಂಗ್ ವೆರಿ ಹೈಟೆಕ್. ಎಷ್ಟು ಎತ್ತರ ಇವರು ಇರಾನಿ ಪರ್ಸನ್ಸ್? ಈ ರಾಜನ ಎತ್ತರ 8 ಇಂಚು. ಯಾರ ಹೈಟು? ಇಬ್ರಾಹಿಂ ಆದರ್ಶನ ಹೈಟು. ಇವ್ರ ಮಗ ಯಾರು? ಮೊಹಮ್ಮದ್ ಆದರ್ಶ. ಅವ್ರಿಗೆ ಸೆಕೆಂಡ್ ಮೊಹಮ್ಮದ್, ಇವ್ರಿಗೆ ಸೆಕೆಂಡ್ ಇಬ್ರಾಹಿಂ. ಹಾಗಾದರೆ ಇವರು ಅವ್ರಿಗೆ ಹೈಟ್ ಇದ್ದು. ಬಟ್ ಡೋರ್ ವೆರಿ ಸ್ಮಾಲ್, ಈಸ್ಟ್, ವೆಸ್ಟ್, ಸೌತ್ ಡೋರ್ ಪರ್ಫೆಕ್ಟ್ ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದೆ. ಅಂದರೆ ರಾಜ ಎಷ್ಟೇ ಕುಳ್ಳಾರಿ ಹತ್ರನೇ ಇಲ್ಲಿ ಅವ್ರ ತಲೆ ಬಗ್ಗಿಸ್ಬೇಕು. ಕೀಸ್ ಬೆಂಡ್ ದ ಡೋರ್ ವೆರಿ ಸ್ಮಾಲ್ ಸೈಡ್. ಇಲ್ಲಿ ಮೇಲೆ ನೋಡ್ತಾ ಇರೋದು ಆರ್ಚ್ ದ ಸಪೋರ್ಟೆಡ್ ಟು ಬ್ರಿಟಿಷರ್ಸ್. ಇದು ಬ್ರಿಟಿಷ್ ಸ್ಟೈಲ್, ಅವ್ರದೇ ಸ್ಟೈಲ್ಗೆ ಮಾಡೋದು ಈ ಥರ. ಯಾಕೆ ಮಾಡಿದ್ದಾರೆ ಅಂದರೆ ಕಟ್ಟಡ ಕ್ರ್ಯಾಕ್ ಆಗ್ತಾ ಇದೆ ಅಂತ ಅದು ಮೇಂಟೈನ್ ಮಾಡಲಿಕ್ಕೆ ಆರ್ಚ್ ಮಾಡಿದ್ದಾರೆ. ಇದು ಭೂಮಿಯ ಮೇಲಿದೆ ಪ್ರೊಟೆಕ್ಷನ್, ಗೋಲ್ಮಜ್ ಭೂಮಿಯ. ಬಟ್ ಅದು ಒಂದೇ ಬಂಡೆ ಮೇಲೆ ನಿಂತಿದ್ದು, ಒಂದೇ ಬಂಡೆ ಅಲ್ಲ, ಅದಕ್ಕೆ ಅಲ್ಲೆಲ್ಲ ಸ್ಟೋನು ಕ್ರ್ಯಾಕ್ ಆಗ್ತಾ ಇದೆ. ಆ ಕಡೆ ಮಸೀದಿ, ಈ ಕಡೆ ಸಮಾಧಿ. ಸಮಾಧಿ ಹೆಂಗಿರುತ್ತೆ? ಸ್ಕ್ವೇರು. ಮಸೀದಿ ಹೆಂಗಿರುತ್ತೆ? ರೆಕ್ಟ್ಯಾಂಗ್ಯುಲರು. ಮಸೀದಿ ಯಾವ ಫೇಸ್ ಇರುತ್ತೆ? ಮಕ್ಕಾ ಫೇಸ್. ನಮ್ಮ ಟೆಂಪಲ್ ಫೇಸು ಪೂರ್ವ, ಆದರೆ ಮಕ್ಕಾ ಇರೋದು ಪಶ್ಚಿಮಕ್ಕೆ ಫೇಸ್ ಮಾಡಿ ಅಜಾ ಕೊಡ್ತಾರೆ. ಸೊ ಅಲ್ಲಿ ಪ್ಲ್ಯಾನು, ಯಾರಾದರೂ ಹೋಗಿ ಮಸೀದಿಲಿ ಅಜಾ ಮಾಡಿದರೆ ಅಜಾ ಸೌಂಡು ನನ್ನ ಸಮಾಧಿ ಕೇಳಬೇಕು ಅಂತ ಅವ್ರ ಆಸೆ. ಇದು ಕೇಳ್ತಾರೆ ಸೌಂಡ್ ಒಳಗಡೆ. ಅದನ್ನು ನಾನು ಆಮೇಲೆ ಹೋಗ್ಬಿಟ್ಟು ಅಜಾ ಕೊಡೋಣ. ಫಸ್ಟ್ ಒಳಗಡೆ ಸಮಾಧಿ ಯಾವ್ದು ನೋಡ್ಕೊಂಡು
ಬನ್ನಿ ಸೆಕ್ಷನ್ ಕೊಟ್ಬಿಡ್ತು ಟೆಂಪ್ರೇಚರ್ ಐ ಅಂತ. ಕಚ್ಚೋದು ಬರ್ತಿರತ್ತೆ ಹೇಳಿ. ಚಿಕ್ಕವ್ರಿಗೆ ಚಿಕ್ಕ ಗಾತ್ರ, ದೊಡ್ಡವ್ರಿಗೆ ದೊಡ್ಡ ಗಾತ್ರ. ದ ಕಿಂಗ್ ಇಸ್ ಇಬ್ರಾಹಿಂ ಆದಿಲ್ ಶಾ, ಹಿಸ್ ವೈಫ್ ನೇಮ್ ರಿತಾ ಸುಲ್ತಾನ, ಹಿಸ್ ಮದರ್, ಗ್ರ್ಯಾಂಡ್ ಡಾಟರ್ ಆ್ಯಂಡ್ 2 ಗ್ರ್ಯಾಂಡ್ ಸನ್ಸ್. ಇವೆಲ್ಲ ಫೇಕ್ ಸಮಾಧಿ. ಇವೆಲ್ಲ ಸಮಾಧಿ ಟಚ್ ಬಾಡಿ ಆಫ್ ಅರ್ತ್. ಯಾವಾಗಲೂ ಸಮಾಧಿಗಳು ಭೂಮಿಗೆ ಟಚ್ ಆಗಿರಬೇಕು. ಮೇಲೆ ಬಂದಿರೋಲ್ಲ ಫೇಕ್. ತಾಜ್ ಮಹಲ್, ಗೋಲ್ ಗುಂಬಜ್ ಇವೆಲ್ಲ ಹೋಗಿ ಮೇಲೆ ಮುಖಾರ ಕೆಳಗಿದೆ. ಇಲ್ಲಿ ನೋಡಿ ಏನಿದೆ, ಫ್ಲಾಟ್ ಡೋಮ್. ಗೋಲ್ ಗುಂಬಜ್ ಆಕ್ಟೋಗೋನ್ ಶೇಪ್ ಮೇಲೆ ಡೋಮ್ ಇದೆ, ಬಟ್ ಆಕ್ಟೋಗೋನ್ ಶೇಪ್ ಇಲ್ಲ. ಇದಿದೆ ಫ್ಲಾಟ್ ಡೋಮ್, ಮತ್ತೆ ಒಂದು ಫ್ಲಾಟ್ ಡೋಮ್. ಅಂದ್ರೆ ಇವರು ತಮ್ಮ ಕಟ್ಟಡವನ್ನ ತಮ್ಮ ಸ್ಟೈಲ್ನಲ್ಲೇ ಕಟ್ಟಿದ್ದಾರೆ. ಇವತ್ತು ತಮ್ಮ ಹಟ್ಕೆ ಸ್ಟೈಲ್ ಅಂತ. ಕುರಾನ್ ಇನ್ಸ್ಕ್ರಿಪ್ಷನ್ ಅದು ಕಟ್ಟಿಗೆ ಅಲ್ಲ, ಕಲ್ಲು. ಯಾವ ಕಲ್ಲು? ಬಿಜಾಪುರ ಬಸಾಲ್ಟ್ ರಾಕು. ಆ ಕಲ್ಲನ್ನು ಕಟಿಂಗ್ ಮಾಡಿಬಿಟ್ಟು ಕುರಾನ್ ವಾಕ್ಯವನ್ನು ಬರೆಯಲಾಗಿದೆ. ಅದು ಕುರಾನ್ ವಾಕ್ಯಗಳು, ಫ್ಲವರ್ ಡಿಸೈನ್ ಅಲ್ಲ. ಕುರಾನ್ ಇನ್ಸ್ಕ್ರಿಪ್ಷನ್ ಅರಬಿಕ್ ಆ್ಯಂಡ್ ಪರ್ಷಿಯನ್ ಲ್ಯಾಂಗ್ವೇಜ್. ಇವ್ರು ಪ್ಲೇ ಆಗ್ತಾರೆ. ಯಾರಾದ್ರೂ ಮಸೀದಿಗೆ ಹೋಗ್ಬಿಟ್ಟು ಅಲ್ಲಿ ಅಜಾ ಮಾಡಿದ್ರೆ ಅಜಾ ಸೌಂಡು ಕೇಳ್ತಾರೆ. ಒಳಗೆ ಎಲ್ಲ ಕೆಲಸ ಒಳಗಡೆ ಎಲ್ಲ ಗ್ರೂಪ್ ಆಗಿ ನಮಗೆ 2 ವರ್ಡ್ಸ್ ಕಬ್ಬಣದಲ್ಲಿ ಮಾಡ್ಬೋದು, ಕಟ್ಟಿಗೆಲ್ಲಿ ಮಾಡ್ಬೋದು. ಬಟ್ ಈ ರಾಕು ಕಟಿಂಗ್ ಮಾಡಿಬಿಟ್ಟು ಒಂದು ಕಲ್ಲಲ್ಲೇ ರಿಂಗ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಓನ್ಲಿ ಹ್ಯಾಂಡ್ ವರ್ಕ್, ನೋ ಎನಿ ಮೆಕ್ಯಾನಿಸಮ್. ಇವ್ರು ಏನು ಅದ ಕೈಯಿಂದ ಮಾಡಬೇಕು. ಒಂದು ರಾಕ್ನಲ್ಲೇ ರಿಂಗ್ ಮಾಡ್ತಾ ಮಾಡ್ತಾ ಅದೇ ರಿಂಗಲ್ಲಿ ಮತ್ತೊಂದು ರಿಂಗು ರೆಡಿ ಮಾಡಬೇಕು. ಈಗೆಲ್ಲ ಮಾಡ್ತಾರೆ, ಎಲ್ಲ ಮಿಷಿನರಿ ಕಟಿಂಗ್ ಇದೆ. ಅವೆಲ್ಲ ಓನ್ಲಿ ಹ್ಯಾಂಡ್ ವರ್ಕು. ಗುಳಿ ಹೊಡಿಬೇಕು. ಮೇಲೆ ಕಲ್ಲು, ಅದು ಯಾವ ಕಲ್ಲು? ಬಿಜಾಪುರ ತುಂಬ ಗಟ್ಟಿ ಕಲ್ಲು, ಬಸಾಲ್ಟ್ ರಾಕ್. ಅದೇ ಐವಳ್ಳೆ, ಪಡೆದಕಲ್ಲು, ಬೇಲೂರು, ಸ್ಯಾಂಡ್ ಸ್ಟೋನ್ ಕಲ್ಲುಗಳು ಅವೆಲ್ಲ ಈಸಿಯಾಗಿ ಕೆತ್ತಬಹುದು. ಬಟ್ ನಮಗೆ ತುಂಬ ಕಷ್ಟ. ಇದು ಪೂರ್ಣ ಭಾರತೀಯ ಶೈಲಿ, ಅವರ ಇಂಡಿಯಾ ಸ್ಟ್ರಕ್ಚರ್ ಆಫ್ ಡಿಸೈನ್. ಕೆಳಗೆ ನೋಡಿ ಈ ಸ್ಮಾಲ್ ಡಿಸೈನ್, ಇದು ಪರ್ಷನ್ ಹಾಕುವಂಥ ಬಟ್ಟೆ ಮೇಲೆ ದಾರದ ಕಸೂತಿ ಕೆಲಸ. ಇಂಡಿಯನ್ ಆ್ಯಂಡ್ ಪರ್ಷನ್ ಇಂಡೋ ಸಾರ್ಸಾನಿಕ್ ಆರ್ಟ್. ಇದ್ರ ಕಲ್ಲೇ ಮೇಲೆ ಸುಣ್ಣ ಇದೆ. ಈ ಸುಣ್ಣ ಬದುಕತ್ತೆ 1000 ಇಯರ್ಸ್. ಸುಣ್ಣದ ಗಾರೆ. ನಮ್ಮ ಸಿಮೆಂಟ್ ಬದುಕತ್ತೆ ಎಷ್ಟು? 34 ವರ್ಷ ಗ್ಯಾರಂಟಿ ಇಲ್ಲ. 500 ವರ್ಷ ಇದೆ ಬಿಲ್ಡಿಂಗ್ ಕಟ್ಟಿ. ಇನ್ನೂ ಸುಣ್ಣ ಪ್ಲಾಸ್ಟರ್ ಹಂಗೆ ಇದೆ. ಹೆಂಗೆ ರೆಡಿ ಮಾಡ್ತಾ ಇದನ್ನ? ಸುಣ್ಣ, ಲೋಳಸರ, ಜೇಡಿ ಮಣ್ಣು, ನಾರು, ಅಲೋವಿರಾ, ಕಪ್ಪು ಬೆಲ್ಲ, ಈ ಥರ ಎಲ್ಲ ಜೇಡು ಪದಾರ್ಥನ ಹಾಕಿಬಿಟ್ಟು ಏನು ಮಾಡ್ತಾರೆ, ಎತ್ತಿನ ಗಾಣದಲ್ಲಿ ಮಿಕ್ಸ್ ಮಾಡ್ತಾರೆ. ಮಿಕ್ಸಪ್ ಆದ ತಕ್ಷಣ ಹಚ್ಚಲ್ಲ, ಒಮ್ಮೆ ಅಗೆದಿಟ್ಟು ಒಳಗಿರು ಪ್ಯಾಕ್ ಮಾಡ್ತಾರೆ. 3 ಮಂತ್ಸ್ ವೇಟ್ ಮಾಡಬೇಕು. ತಗೊಂಥ ಲೈಮ್ ಮೋಟ್ರನ್ನು ನೀವು ಸ್ಟೋನ್ ಮೇಲೆ 5 ಇಂಚು 10 ಇಂಚು ಪ್ಲಾಸ್ಟರ್ ಮಾಡಿದಾಗ ಸ್ಟೋನ್ ಹಿಡಿಯುತ್ತೆ. ಫುಲ್ ಟೈಟ್ ಆಗಲ್ಲ. ಯಾಕಂದರೆ ಫುಲ್ ಟೈಟ್ ಆಗಬೇಕಾದ್ರೆ ಮಿನಿಮಮ್ಮು 100 ವರ್ಷ ಬೇಕು. ಎಷ್ಟು? ಅಷ್ಟು ಬದುಕೋದೇ ಇಲ್ಲ. ಇನ್ನೂ ಹೆಚ್ಚು ಏಜ್ ಆಗುತ್ತೆ ಸುಣ್ಣ, ಅಷ್ಟು ಅದ್ರ ಕತೆ ಲೈಮ್ ವಾಟರ್ ಸ್ಟೋರಿ. ಬಟ್ ಜಸ್ಟ್ ಅವರ್ ಸಿಮೆಂಟ್ ಸ್ಟೋರಿ. ಇವತ್ತೇ ರೆಡಿ ಆಗುತ್ತೆ, ಇವತ್ತೇ ಮಿಕ್ಸ್ ಆಗುತ್ತೆ, ಇವತ್ತೇ ಟೈಟ್ ಆಗುತ್ತೆ, ಇವತ್ತೇ ಕ್ರ್ಯಾಕ್ ಕೂಡ ಆಗುತ್ತೆ, ಬಿದ್ದು ಹೋಗುತ್ತೆ. ಇಲ್ಲಿ ಬಿಜಾಪುರ ಎಲ್ಲ ಮಾಡ್ಬಿಡ್ಬೇಕು. ಕನ್ಫ್ಯೂಸ್ ಇದೇನ್ರಿ, ಬಡಿ ಕಮಾನು, ಬಾರ ಕಮಾನು, ಕನ್ಫ್ಯೂಸ್. ಕರ್ನಾಟಕ ಬೌಂಡ್ರಿ ಮಹಾರಾಷ್ಟ್ರ. ನಿಮ್ಮಲ್ಲಿ ಹೆಂಗೆ ನಿಮ್ಮೂರು ಯಾವುದು? ಚಾಮರಾಜನಗರ ಯಾವ ಬೌಂಡ್ರಿ ಬರುತ್ತೆ ಆ ಕಡೆ? ಆ ಥರ ನಮ್ಮ ಬಿಜಾಪುರ ಮಹಾರಾಷ್ಟ್ರ ಮಾಡಿರುತ್ತೆ. ಇಲ್ಲಿ ನಮ್ಗೆ ಆರೋಗ್ಯವಾಗಿ ಕನ್ನಡ ಮತ್ತು ಮರಾಠಿಯಲ್ಲಿ ಎಲ್ಲರೂ ಮಾತಾಡ್ತಾರೆ. ಹಿಂದಿ, ಮರಾಠಿ, ಕನ್ನಡ, ಸ್ಪಾನಿಷ್, ಸ್ವಲ್ಪ ಇಲ್ಲಿ ಉರ್ದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಸಾಂಗ್ ಮಾಡಿದ್ದೀವಿ ಯಾರಿಗೆ ಆಗ್ತದೆ. ಇವನ ಆ ಫಿಲಿಂಗ್ ನೋಡೋಣ. ಹಂಪಿಯ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಕೆರಣಿ ಯೂಸ್ ಮಾಡಲಾಯಿತು. ಎಷ್ಟು ವೇಟ್ ಇದೆ? 55 ಟನ್ಸ್, 55,000 ಕಿಲೋ ತೂಕ. ಪ್ರತಿಯೊಂದು ಇತಿಹಾಸ.